ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅವರು ಬರ್ತಾ ಇದೆ ವರ್ಷಕ್ಕೆ. ಅದರಿಂದ ಮೋದಿ ನೋಡಿ ನಾವು ಜೆಡಿಎಸ್ ಹೋಗ್ತಾ ಇದ್ದೀವಿ. ಮೋಹನ್ ಕೃಷ್ಣ ಮೋಹನ್ ಕೃಷ್ಣ ಅವ್ರಿಗೆ ಉತ್ತಮ ಕಾರ್ಯಗಳು ನಮ್ಮೂರಿಗೆ ಓಂಶಕ್ತಿ ಬಸ್ಗಳೆಲ್ಲ ಕಳಿಸಿದ್ದಾರೆ ಮೋಹನ್ ಕೃಷ್ಣನವರು. ಅದರಿಂದ ಅವ್ರ ಪರವಾಗಿ ನಾವು ಮದುವೆಗೆ ಹೋಗ್ತೀವಿ. ಸೆಂಟ್ರಲ್ ಇವಾಗಲೂ ಮೋದಿ ಅವರೇ ಕೊಡ್ತಾ ಇರೋದು. 5 kg ಕೊಡ್ತಾ ಇದ್ದಾರೆ. 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಮತ್ತೆ ರೈತರಿಗೆಲ್ಲ 3 ತಿಂಗಳು ಒಂದ್ಸಲ 2,000 ಇದು ಮಾಡ್ತಾ ಇದ್ದಾರೆ. ಕಿಸಾನ್ ಯೋಜನೆ ಮತ್ತೊಂದು ಬೇರೆ ಬೇರೆ ಅವ್ರ ಕಡೆಯಿಂದ ಒಳ್ಳೇದು. ಬಿಜೆಪಿ ಸರ್ಕಾರ ಚೆನ್ನಾಗಿ ನಡ್ಕೊಳ್ತಾ ಇದೆ. ಸೆಂಟ್ರಲ್ ಬಿಜೆಪಿ ಬರಬೇಕು. ಹೌದು, ಅವ್ರು ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ. ಕಾಂಗ್ರೆಸ್ ಅವರಿಂದ ಈ ಗಂಡಸಿಗೆ ಎಲ್ಲ ತೊಂದರೆ ಆಗಿದೆ. ಅದಕ್ಕೋಸ್ಕರ ನಾವು ಹಾಕುವುದೇ ಬಿಜೆಪಿ ఓటు. రూపం మేము మా ఊరికి మాకేం చేయట్లే. ఊర్లో వచ్చి ఎలక్షన్ నాడు వచ్చి పోయినది బిట్టాలి. నీళ్ళు కూడా సమస్యలు మాకు మద్దతు నీళ్ళే వస్తాయి. లోకల్ అనుకూలంగా ఉన్నారు మాకు ఇప్పుడు మోహన్ కృష్ణ మాకు పక్క ఊరు సంపంగి వచ్చి పర్వాలే. ఇంక మేము 2 కితాలు గెలిపించాం. సంపంగి టైంలో పనులు బాగున్నాయి. నీళ్ళు గోర్లు లేకుండా ఉండే నీళ్ళు అంతా ఆయన అనుకూలం చేయలేదు. నరేంద్ర మోదీ అంటే మీ ఈసారి బీజేపీ కోట అనుకుంటా ఉన్నారా? విధానం మైత్రి కదా అదే, అందుకు బీజేపీకే వేస్తాం. ఏం అభివృద్ధి ఏమైందంట? అభివృద్ధినా ఈ కేంద్రంలో వచ్చేసి మోదీనే కావాలా. స్టేట్ లెవెల్లో ఎవరన్నా రాని పర్వాలేదు నడుస్తుంది. మోదీని ఇంకా ఏం అభివృద్ధి కార్యాలయం? మోదీని ఇంకా అభివృద్ధి ఏమైందంటే లాంగ్ ఫ్యూచర్ గురించి ఉపయోగం ఉంది. అడిగే అవసరం లేదు, అది మా ఇష్ట ప్రకారము. లోకల్ గురించి కేంద్రంలో మాత్రము ರಿಯಲ್ గా చెప్తా ఉన్నాం, మోదీనే కావాలా. ಮತ್ತೆ ಜೆಡಿಎಸ್ ಚೆನ್ನಾಗೈತೆ. ಬಿಜೆಪಿ ಮೈತ್ರಿ ಸರ್ಕಾರ ಜೆಡಿಎಸ್ ಚೆನ್ನಾಗೈತೆ. ಅದಕ್ಕೋಸ್ಕರ ನಮ್ಮ ಚೆನ್ನಾಗೈತೆ. ಇಲ್ಲ, ಜಮೀನ್ದು ಈ ಅಮೌಂಟ್ ಎಲ್ಲ ಬರ್ತೈತೆ, ಚೆನ್ನಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ. ಜೆಡಿಎಸ್ಗೆ ಸರ್. ಬಿಜೆಪಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಅದರಿಂದ ಜೆಡಿಎಸ್ಗೆ ಹಾಕ್ತೀವಿ. ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಏನೇ ಬೇಜಾರಿಲ್ಲ ಸರ್, ಜೆಡಿಎಸ್ ಹಾಕ್ತೀವಿ. ಅಭಿವೃದ್ಧಿ ಯೋಜನೆಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಸರ್. ರೋಡು ಈ ರೈತರಿಗೆ 6,000 ಬರ್ತಾ ಇದೆ ವರ್ಷಕ್ಕೆ. ಅದರಿಂದ ಮೋದಿ ನೋಡಿ ನಾವು ಜೆಡಿಎಸ್ ಹೋಗ್ತಾ ಇದ್ದೀವಿ. ಹೌದು, ಅವರಲ್ಲಿ ನಿಮ್ಮ ಬೆಂಬಲ ಮೋಹನ್ ಕೃಷ್ಣ ಮೋಹನ್ ಕೃಷ್ಣ ಅವ್ರಿಗೆ ಉತ್ತಮ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ನಮ್ಮೂರಿಗೆ ಓಂಶಕ್ತಿ ಬಸ್ಗಳೆಲ್ಲ ಕಳಿಸಿದ್ದಾರೆ ಮೋಹನ್ ಕೃಷ್ಣನವರು. ಅದರಿಂದ ಅವ್ರ ಪರವಾಗಿ ನಾವು ಮದುವೆಗೆ ಹೋಗ್ತೀವಿ. ಸಲ ಜೆಡಿಎಸ್ಗೆ ಹಾಕೋಣ ಅಂತೀವಿ. ರೀಸನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಮಳೆ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಮತ್ತು ಬಿ ಜೆ ಪಿಗೆ ಅವರು 10 kg ಅಕ್ಕಿ ಕೊಡ್ತಾಯಿದ್ರು. ಈಗ ಅದರಲ್ಲೂ 5 kg ಕಡಿಮೆ ಮಾಡಿದ್ದಾರೆ. ಇನ್ನೊಂದು ರೋಡುಗಳು ಮತ್ತೊಂದು ಯಾವುದೇ ಅಭಿವೃದ್ಧಿ ಏನೂ ಆಗಿಲ್ಲ ನಮ್ಮ ಜಿಲ್ಲೆಗೆ. ಕೋಲಾರ ಜಿಲ್ಲೆ ಒಂದು ಇದೆ. ಸೆಂಟ್ರಲ್ ಮೋದಿ ಬಂದಾಗಲಿ 4 ವರ್ಷದಿಂದ ಏನೆಲ್ಲ ಅನುಕೂಲಗಳಾಗಿದೆ ಸೆಂಟ್ರಲಿಂದನಾ? ಸೆಂಟ್ರಲಿಂದ ಇವಾಗಲೂ ಮೋದಿ ಅವರೇ ಕೊಡ್ತಾ ಇರೋದು. 5 kg ಕೊಡ್ತಾ ಇದ್ದಾರೆ. 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಮತ್ತು ರೈತರಿಗೆಲ್ಲ 3 ತಿಂಗಳು ಒಂದ್ಸಲ 2,000 ಇದು ಮಾಡ್ತಾ ಇದ್ದಾರೆ. ಕಿಸಾನ್ ಯೋಜನೆ ಮತ್ತೊಂದು ಬೇರೆ ಬೇರೆ ಅವ್ರ ಕಡೆಯಿಂದ ಒಳ್ಳೆಯದು. ಬಿಜೆಪಿ ಸರ್ಕಾರ ಚೆನ್ನಾಗೇ ನಡ್ಕೊಳ್ತಾ ಇದೆ. ಬಿಜೆಪಿ ಅವರಿಗೆ ಓಟ್ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಆಗಿದೆ. ಅಲ್ಲ, ಇಲ್ಲಿ ಜೆ ಡಿ ಎಸ್ ಇರಲಿಲ್ಲ. ಜೆ ಡಿ ಎಸ್ ಹಾಕಿದ್ರು BJP ಎಲ್ಲ ಬಂದೆ. BJP ನಮ್ಮ ಪಕ್ಷ BJP. ಮೋದಿ ಸರ್ಕಾರ ಬಂದಾಗಿಂದ ನಿಮಗೆ ಯಾವ ರೀತಿ ಅನುಕೂಲ ಇದೆ. ಅವ್ರು ಮಾಡಿದ್ದಾರೆ, ನಮಗೆ ಅನುಕೂಲ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ. ಕಾಂಗ್ರೆಸ್ ಅವರಿಂದ ಈ ಗಂಡಸಿಗೆ ಎಲ್ಲ ತೊಂದರೆ ಆಗಿದೆ. ಅದಕ್ಕೋಸ್ಕರ ನಾವು ಹಾಕುವುದೇ BJP ಓಟು.